ಎಲ್ಲರಿಗೂ ಶರಣಾರ್ಥಿಗಳು. ನಾನು ಡಾಕ್ಟರ್ ಶಿವಾನಂದ ತಡವಳ್, ಕನ್ನಡ ವಿಭಾಗ, ಪುಣ್ಯಶ್ಲೋಕ ಅಹಿಲಾದೇವಿ ಹೋಳ್ಕರ್, ಸೋಲಾಪುರ ವಿಶ್ವವಿದ್ಯಾಲಯ, ಸೋಲಾಪುರ. ಈಗ ನಾನು ವಚನ ಸಾಹಿತ್ಯ ಮತ್ತು ಸಾಮಾಜಿಕ ಮೌಲ್ಯಗಳು ಕುರಿತು ಒಂದೆರಡು ಮಾತುಗಳನ್ನು ಕೂಡ ತಮ್ಮ ಮುಂದೆ ಆಡ್ತಕ್ಕಂಥದ್ದು. ಹನ್ನೆರಡನೇ ಶತಮಾನದ ಶರಣರ ಒಂದು ಚರಿತ್ರೆಯು ವಿಶ್ವದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂಥದ್ದು. ಸಮಾಜದಲ್ಲಿ ಕೊಳೆತು ನಾರುತ್ತಿರುವ ವ್ಯವಸ್ಥೆಯನ್ನು ಕತ್ತರಿಸಿ ಹಾಕಿ ದಿವ್ಯ ಔಷಧ ಲೇಪನ ಮಾಡಿ ಸದೃಢ ಸಮಾಜ ನಿರ್ಮಾಣ ಮಾಡಿದ ಶರಣರು. ಕನ್ನಡ ನಾಡಿನಲ್ಲಿ ಸಮಗ್ರ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಜಡ ವ್ಯವಸ್ಥೆಯಲ್ಲಿ ಒಂದು ಪರಿವರ್ತನೆಯ ನಾಂದಿಯನ್ನು ಹಾಡಿದವರು ಹರಿಕಾರರು. ಮನುಷ್ಯರನ್ನು ವಿಭಜಿಸುವ ಒಂದು ಪ್ರತ್ಯೇಕತಾ ಭಾವವನ್ನು ಹೋಗಲಾಡಿಸಿ ಸಾಮಾಜಿಕ ಸಂಘಟನೆಯಲ್ಲಿ ಸಾಮರಸ್ಯವನ್ನು ತರಲು ಪ್ರಯತ್ನಿಸಿದ ಶ್ರೇಷ್ಠ ಸಂಘಟನಾಕಾರರು. ಜಾತಿ, ಮತ, ವರ್ಗ, ವರ್ಣ, ಲಿಂಗಭೇದಗಳ ನಿರಾಕರಣೆಯೊಂದಿಗೆ ಸರ್ವ ಸಮಾನತೆಯನ್ನು ಸಾರಿದ ಕ್ರಾಂತಿ ಪುರುಷರು. ಸಮಾಜದ ದುರ್ಬಲ ವರ್ಗದವರ ಶ್ರೇಯೋನ್ನತಿಯನ್ನು ಸಾಧಿಸಿದವರು ಶರಣರಾಗಿದ್ದಾರೆ. ಸಮಾಜದಲ್ಲಿ ನಡೆಯುವ ಘಟನೆಗಳ, ವ್ಯಕ್ತಿಗಳ ಬಗೆಗೆ ನಿಷ್ಪಕ್ಷಪಾತವಾದ ಮತ್ತು ಪಾರದರ್ಶಕವಾದ ವೈಜ್ಞಾನಿಕ ವಿಶ್ಲೇಷಣೆ, ವಿಮರ್ಶೆಗಳು ಸಮಕಾಲೀನ ಬದುಕನ್ನು ಸಹ್ಯವಾಗಿಸುವ ಒಳನೋಟಗಳನ್ನು ನೀಡ್ತಕ್ಕಂಥವು. ಇಂಥ ಒಂದು ಪ್ರಯತ್ನ ಶರಣರ ವಚನ ಸಾಹಿತ್ಯದಲ್ಲಿ ಸಾಮಾಜಿಕ ಮೌಲ್ಯಗಳು ಒಳಗೊಂಡಿದ್ದು ಕಲ್ಯಾಣದ ರಾಜ್ಯದ ಸಾಕಾರತೆಗೆ ಅವು ಪೂರಕವಾಗಿವೆ. 12ನೇ ಶತಮಾನದ ಕಾಲಕ್ಕೆ ಸಾಮೂಹಿಕ ಒಂದು ಸಂಘಟನೆ ಇತ್ತು, ವಿಚಾರ ಸೌಮ್ಯತೆ ಇತ್ತು, ನನಗಿಂತ ಕಿರಿಯರಿಲ್ಲ ಎಂಬ ಭಾವನೆ ಇತ್ತು. ವಚನಕಾರರು ಸಮಾಜದಲ್ಲಿ ಅನ್ಯಾಯ, ಮಾನಸಿಕ ಕಂದಕಗಳನ್ನು ಧೈರ್ಯದಿಂದ ಚಳವಳಿಯ ಮೂಲಕ ತೆಗೆದುಹಾಕುವ ಒಂದು ಪ್ರಯತ್ನ ಮಾಡಿದರು. ಸಮಾಜದಲ್ಲಿ ಸ್ತ್ರೀ ಪುರುಷ ಎಂಬ ಭೇದ ಭಾವವನ್ನು ಮಾಡದೆ ಒಟ್ಟುಗೂಡಿ ಬದುಕುವ ವಿಚಾರವನ್ನು ಪ್ರತಿಪಾದಿಸಿದರು. ಸಮಾಜದ ಯಾವುದೇ ಒಬ್ಬ ಮನುಷ್ಯನಿಗೆ ಅನ್ಯಾಯವಾದಾಗ ಅಥವಾ ಅನ್ಯಾಯವಾಗದ ಕಂಡು ಬಂದ ತಕ್ಷಣ ಅದರ ಧ್ವನಿ ಎತ್ತಿ ದಿಟವಾಗಿ ಬದುಕುವ ಮಾರ್ಗವನ್ನು ವಚನಕಾರರು ತೋರಿಸಿಕೊಟ್ಟಿದ್ದಾರೆ. ವಚನಕಾರರು ಯಾವುದೇ ರೀತಿಯ ಭಯವನ್ನು ತೊರೆದು ನಿರ್ಭಯರಾಗಿ ತಮಗೆ ಅನಿಸಿದ್ದನ್ನು ನೇರವಾಗಿ ಸ್ಪಷ್ಟವಾಗಿ ಹೇಳಿದವರು. ಸಮಾಜವನ್ನು ತುಳಿಯುತ್ತಿರುವ ಶಕ್ತಿಗಳನ್ನು ಗುರುತಿಸಿದರು. ಸಮಾಜದಲ್ಲಿದ್ದ ಕೆಲವರ ಯಜಮಾನಿಕೆಯನ್ನು ನಿರಾಕರಿಸಿದರು. ಸಾಂಪ್ರದಾಯಿಕ ಒಂದು ಸೂತ್ರಗಳನ್ನು ನಿರಾಕರಿಸಿ ತಮ್ಮ ಅಂತಸಾಕ್ಷಿಯನ್ನು ಗುರುವನ್ನಾಗಿ ಮಾಡಿಕೊಂಡರು. ಕಾಯಕವೇ ಕೈಲಾಸ ಎಂದು ದುಡಿದರು. ವಚನ ಸಾಹಿತ್ಯದಲ್ಲಿ ಸಮಾಜದ ಅಂಶಗಳು ತುಂಬ ದಟ್ಟವಾಗಿ ಮೂಡಿಬಂದಿವೆ. ರಾಜ್ಯ ಬೊಕ್ಕಸದ ಅಧಿಕಾರಿಯಾದ ಬಸವಣ್ಣನಿಂದ ಹಿಡಿದು ಅಲ್ಲಂಪ್ರಭು, ಜೇಡದಾಶಿಮಯ್ಯ, ಅಕ್ಕಮಹಾದೇವಿ, ಸಿದ್ದರಾಮ, ಚನ್ನಬಸವಣ್ಣ, ಅಂಬಿಗರ ಚೌಡಯ್ಯ, ನೂಲಿಯ ಚಂದಯ್ಯ, ಡೋಹರ ಕಕ್ಕಯ್ಯ, ಹೀಗೆ ಹಲವಾರು ವಚನಕಾರರು ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರತಿಯೊಂದು ಹೀನ ಕೃತ್ಯಗಳನ್ನು ಕಂಡು ಖಂಡಿಸಿ ಪ್ರತಿಭಟಿಸಿ ನಿಂತವರು. ಅದರಿಂದ ಪುಟದೇಳು ದೀನ, ದಲಿತ, ಮಹಿಳಾ ಸಮಾನತೆಯನ್ನು ಪ್ರತಿಪಾದಿಸುವ ಮೂಲಕ ಒಂದು ಸಾಮಾಜಿಕ ನ್ಯಾಯವನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಮುಂದಾಗಿರುವುದು ಕೂಡ ನಮಗೆ ಕಂಡು ಬರ್ತಕ್ಕಂಥದ್ದು. ಹೀಗಾಗಿ ಪ್ರಪಂಚದ ಮೊಟ್ಟ ಮೊದಲ ಸಾಮಾಜಿಕ ಮೌಲ್ಯಗಳನ್ನು ಬಿತ್ತಿದವರು ವಚನಕಾರರು. ಇಂದಿಗೆ ನಾಳಿಂಗೆ ಬೇಕಾದಂದಾದರೆ ನಿಮ್ಮಾಣೆ ನಿಮ್ಮ ಪುರಾತನ ರಾಣಿ ಎಂಬ ಬಸವಣ್ಣವರ ಮಾತಿನಲ್ಲಿ ಒಂದು ವಾಸ್ತವದ ಸಮಾಜದ ತಿರುಳು ಇರುವುದನ್ನು ನಮಗೆ ಗಮನಿಸಬೇಕಾಗಿರತಕ್ಕಂಥದ್ದು. ನಾಡಿನ ಕೋಟಿ ಕೋಟಿ ಜನ ಹಸಿವಿನಿಂದ ನರಳುತ್ತಿರುವಾಗ ಧನ ಸಂಗ್ರಹ ಮಾಡುವುದು ಹಗಲು ದೊರಡಿಯಾಗುತ್ತದೆ. ಇದ್ದುದನ್ನೇ ಎಲ್ಲರೂ ಹಂಚಿಕೊಂಡು ಅನುಭವಿಸಿದಾಗ ಒಂದು ಸಮಾನತಾ ತತ್ವ ಕಾರ್ಯಗತವಾದಂತಾಗುವುದು. ಯಾವುದೇ ಜೀವಿಯನ್ನು ನಾವು ಕೊಂದರೂ ಅದು ಹಿಂಸೆಯಾಗುತ್ತದೆ. ದಯವೇ ಒಂದು ಮೂಲವೆನಿಸಿದ
ಧರ್ಮಕ್ಕೆ ಅಥವಾ ತತ್ವಕ್ಕೆ ಹಿಂಸೆ ಯಾವತ್ತೂ ಸಲ್ಲದು. ಭಿನ್ನವಾಗಿಸುವ ಕಣ್ಣು ಚಂಚಲವಾಗುವುದಕ್ಕೆ ಮನವೇ ಕಾರಣ. ಆ ಮನದ ಶುದ್ಧೀಕರಣ ಆಗಬೇಕಾದ ಅನಿವಾರ್ಯತೆ ಇಂದು ಇದೆ. ಬರೀ ಮೇಲ್ಮಾತಿನ ನಂಟು, ಮೇಲ್ನೋಟದ ನಂಟಿನ ಅವಶ್ಯಕತೆ ಇಲ್ಲ. ತಮಗೊಂದು ದಾರಿ, ಶಾಸ್ತ್ರಕ್ಕೊಂದು ದಾರಿ ಎಂದು ಬದುಕುವ ಜನರೇ ಹೆಚ್ಚಾಗಿದ್ದ ಕಾಲದ ಒಂದು ಕೃತ್ರಿಮ ಸಮಾಜದ ನಡುವೆ ಇದ್ದ ಶರಣರು ಅದರಿಂದ ಭಿನ್ನರಾಗಿ ನಿಂತರು. ಅವರು ಅಜ್ಞಾನ, ಅಸಮಾನತೆ, ಸ್ವಾರ್ಥ, ಕಂದಾಚಾರಗಳಿಂದ ತುಂಬಿದ ಅಧರ್ಮ, ಅನೀತಿಗಳನ್ನು ಮೇಲುಗೈ ಸಾಧಿಸಿದ ಸಮಾಜವನ್ನು ಸರಿಪಡಿಸಿ ಸರ್ವ ಸಮಾನತೆಯ ಒಂದು ಬುನಾದಿಯ ಮೇಲೆ ಮಾನವೀಯ ಒಂದು ನವ ಸಮಾಜವನ್ನು ನಿರ್ಮಾಣ ಮಾಡಬಯಸಿದರು. ಎತ್ತ ನೋಡಿದರಂತಹ ಬಸವನೆಂಬ ಬಳ್ಳಿ, ಎತ್ತ ನೋಡಿದರಂತಹ ಬಸವನೆಂಬ ಬಳ್ಳಿ, ಎತ್ತ ನೋಡಿದರೆ ಲಿಂಗು ಎಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ ಎಂಬ ಮಾತಿನಲ್ಲಿ ಈ ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ಧಾರ್ಮಿಕ ಸಾಮಾಜಿಕ ಕ್ರಾಂತಿ ಒಂದು ಮಹತಿ ಇದೆ. ಈ ಮಾತುಗಳ ಮೂಲಕ ಬಸವಣ್ಣವರು ತೋರಿಸಿದಕ್ಕಂಥ ಹಾದಿಯಲ್ಲಿ ಅನೇಕ ಶಿವಶರಣರು ಸಮರ್ಪಣ ಭಾವದಿಂದ ನಡೆದವರು, ಸೇರಿದವರು. ಆ ಶರಣರಲ್ಲಿ ಅಲ್ಲಂಪ್ರಭು ಸಹಿತ ಹಲವಾರು ಒಂದು ಶರಣರು ಒಂದು ಜೊತೆಗೂಟಿರ್ತಕ್ಕಂಥ ಕೂಡ ನಮಗೆ ಕಂಡು ಬರ್ತಕ್ಕಂಥದ್ದು. ಒಡಲು ಬಿಡುವುದು ಪಾಷಾಣಕ್ಕೆ ಹಂಗಿಗಿರೋದಲ್ಲ ಅನ್ನುವಂತಕ್ಕಂಥ ಒಂದು ವಚನದಲ್ಲಿ ಇಲ್ಲಿ ಅಲ್ಲಂಪ್ರಭುವರು ಈ ಒಂದು ಅಂದರೆ ನ್ಯಾಯನಿಷ್ಠರು ಮಾತು ಹೇಳ್ಕೊತ ಇರತಕ್ಕಂಥದ್ದು. ಅಂದರೆ ಇಲ್ಲಿ ನ್ಯಾಯನಿಷ್ಠುರವಾದಂತಹ ಮಾತಿನ ಒಂದು ಚಾಟಿಯಟಗಳನ್ನು ಸತ್ಯವನ್ನು ಹೇಳುವ ಮೂಲಕ ಒಂದು ಲೋಕವಿರೋಧಿ ಎಂಬ ಮಾತಿಗೆ ದೃಷ್ಟಾಂತವಿದೆ. ಸತ್ಯವನ್ನು ಪ್ರತಿಪಾದಿಸುವ ನಿರ್ಭೀತ ಶರಣ ಯಾವುದೇ ಕೂಗುಗಳಿಗೆ ಅಂಜೋರಲ್ಲ ಎಂಬ ಸ್ಪಷ್ಟವಾದ ನುಡಿ ಇಲ್ಲಿ ಅಲ್ಲಂಪ್ರಭುಗಳು ಏನು ಮಾಡಿದರೆ ಹೇಳಿರ್ತಕ್ಕಂಥದ್ದು, ವ್ಯಕ್ತವಿರತಕ್ಕಂಥ ಕೂಡ ನಮಗೆ ಕಂಡು ಬರ್ತಕ್ಕಂಥದ್ದು. ರಾಜ್ಯಪರ ಮೌಲ್ಯಗಳನ್ನು ಧಿಕ್ಕರಿಸಿ ಧರ್ಮಪರ ಮೌಲ್ಯಗಳನ್ನು ಬೆಳೆಸಿದ ವಚನಕಾರರು ಜನಪರ ಮೌಲ್ಯಗಳಿಗಾಗಿ ಹೋರಾಡಿದವರು. ಧಾರ್ಮಿಕ ಚೌಕಟ್ಟಿನಿಂದ ಪಾರಾಗಿ ಬರಲು ಸಾಧ್ಯವಾಗಲಿಲ್ಲ ಎಂಬ ಮಾತು ಇದೆ. ಆದರೆ ಅದು ಆ ಕಾಲದ ಮಿತಿ ಎಂದು ನಾವು ಗುರುತಿಸಬೇಕು. ವಚನಕಾರರು ಸ್ಥಾವರವನ್ನು ವಿರೋಧಿಸುತ್ತಲೇ ಬಂದಿದ್ದಾರೆ. ಅನುಭವ ಮಂಟಪ ಸ್ಥಾವರವಾಗಿತ್ತು ಎಂದು ಹೇಳುವವರು ನಮ್ಮಲ್ಲಿ ಕಡಿಮೆ ಇಲ್ಲ. ಆದರೆ ಅನುಭವ ಮಂಟಪಕ್ಕೆ ಇರುವ ಇನ್ನೊಂದು ಹೆಸರು ಶೂನ್ಯಪೀಠ. ಈ ಶೂನ್ಯಪೀಠ ಎಂಬುದಾಗಿ ಇತ್ತು ಎಂಬುದಕ್ಕೆ ಅರಿತುಕೊಂಡರೆ ಮತ್ತು ಆ ಪೀಠ ಮಾಡಿದ ಒಂದು ವೈಚಾರಿಕ ಚರ್ಚೆಗಳು, ಕಾರ್ಯಗಳು ಒಂದು ಗಮನಿಸಿದರೆ ಅನುಭವ ಮಂಟಪದ ವಾಸ್ತವ ನಿಲುವು ಏನಾಗಿತ್ತು ಎಂಬುದನ್ನು ನಮಗೆ ತಿಳಿಯಲು ಕೂಡ ಸಾಧ್ಯ ಆಗ್ತಕ್ಕಂಥದ್ದು. ಅದು ಜನಸಮುದಾಯದ ಮೊದಲ ಚಾಲನಶಕ್ತಿ, ರಾಜಶಕ್ತಿಯನ್ನು ಅಡಗಿಸಿದ ಮೊದಲ ಧ್ವನಿ, ಸಾಮಾನ್ಯ ಜನತೆಯ ಅನುಭವಗಳನ್ನು ವಚನದ ಮೂಲಕ ಪ್ರಸಾರ ಮಾಡಿದ ಜನಸಮುದಾಯದ ಪ್ರಥಮ ಮಾಧ್ಯಮ, ಈ ದೇಶದ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿರಸ್ಕರಿಸುತ್ತಲೇ ಅದಕ್ಕೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಪರಂಪರೆಯನ್ನು ಕಟ್ಟಿಕೊಟ್ಟ ಹೊಸ ಮೌಲ್ಯಗಳ ಸೃಷ್ಟಿ ಕೇಂದ್ರ ಅಂದರೆ ಅದು ಶೂನ್ಯಪೀಠ ಆಗಿರ್ತಕ್ಕಂಥದ್ದು, ಅನುಭವ ಮಂಟಪ ಆಗಿರ್ತಕ್ಕಂಥವನ್ನು ನೋಡ್ತಕ್ಕಂಥದ್ದು. ಶೋಷಿತ ಜನರೆಲ್ಲ ಒಂದೆಡೆ ಕೂಡಿ ಶತಮಾನಗಳ ಶೋಷಣೆ ವಿರುದ್ಧ ಬಂಡೆದ್ದ ಇತಿಹಾಸದ ಮೊಟ್ಟ ಮೊದಲನೆಯ ಪ್ರಯತ್ನ ಅಂತಕ್ಕಂಥದ್ದು. ಇತಿಹಾಸದಲ್ಲಿ ಸೇರಿದು ಹೋಗಿರುವ ಯಾವುದೇ ಘಟನೆಯ ಕುರಿತು ವಿಶ್ಲೇಷಣೆಯ, ವಿಮರ್ಶೆಯ, ಆ ಘಟನೆಯ, ವ್ಯಕ್ತಿಯ ಒಂದು ಸಮಕಾಲೀನ ಮಹತ್ವದ ಬಗ್ಗೆ ಆಸಕ್ತಿ ಹೊಂದಿರಬೇಕಾಗಿರುತ್ತದೆ. ಇತಿಹಾಸ ಎಂಬುದು ನಾವು ನಡೆದು ಬಂದ ಬದುಕಿನ ವಿಧಾನದ ವಿವರಗಳ ದಾಖಲೆ ಆಗಿರುವುದರಿಂದ ಅಲ್ಲಿನ ಘಟನೆಗಳು, ವ್ಯಕ್ತಿಗಳು ಇವತ್ತಿನ ಬದುಕಿಗೆ ಅಪ್ರಸ್ತುತ ಎನ್ನುವುದು ತಪ್ಪಾಗುತ್ತದೆ. ಆದರೆ ಆ ಘಟನೆಗಳ, ವ್ಯಕ್ತಿಗಳ ಬಗೆಗಿನ ನಿಷ್ಪಕ್ಷಪಾತವಾದ ಮತ್ತು ಪಾರದರ್ಶಕವಾದ ವೈಜ್ಞಾನಿಕ ವಿಶ್ಲೇಷಣೆ, ವಿಮರ್ಶೆಗಳು ಸಮಕಾಲೀನ ಬದುಕನ್ನು ಸಹ್ಯವಾಗಿಸುವ ಒಳನೋಟಗಳನ್ನು ನೀಡುತ್ತವೆ ಎಂಬುದನ್ನು ನಾವು ಮೊದಲು ಕಂಡುಕೊಳ್ಳಬೇಕಾಗುತ್ತದೆ. 12ನೇ ಶತಮಾನದಲ್ಲಿಯ ವಚನಕಾರರು ಹೇಳಿದ ವಚನಗಳಲ್ಲಿ ಕಾಣುವ ಬಗೆ ಒಂದು ರೀತಿಯಾದರೆ ಸ್ವಲ್ಪ ಅಂತರದಲ್ಲಿ ರಚನೆಗೊಂಡ ಪುರಾಣ, ಕಾವ್ಯಗಳು ಮತ್ತು ಶೂನ್ಯ ಸಂಪಾದನೆಗಳಲ್ಲಿ ಕಾಣುವ ಬಗೆ ಭಿನ್ನವಾಗಿದೆ. ಅಷ್ಟೇ ಅಲ್ಲದೆ ಸಮಾಜವಾದದ ಕುರಿತು ವಿದೇಶಿಯರ ದೃಷ್ಟಿ ಮತ್ತು ಭಾರತೀಯರ ದೃಷ್ಟಿ ಏಕರೂಪವಾಗದಿದ್ದರೂ
ಮೊಟ್ಟ ಮೊದಲು ಸಮಾಜವಾದ ಹುಟ್ಟಿಕೊಂಡಿದ್ದೇ ವಚನಕಾರರಲ್ಲಿ. ಈ ದೇಶದಲ್ಲಿ ರಾಜ್ಯಶಾಹಿ ವ್ಯವಸ್ಥೆಯನ್ನು ವಿರೋಧಿಸಿ ವೈದಿಕ ಒಂದು ಸಂಸ್ಕೃತಿಯನ್ನು ಅದನ್ನು ಹೊಡೆದೂಡಿಸಿ ಮೊದಲ ಬಾರಿಗೆ ಬಯಲು ಮಾಡಿರ್ತಕ್ಕಂತಹ, ಅದನ್ನು ಸರಿದಾರಿ ತಂದಿರತಕ್ಕಂತಹ ಮಹತ್ವದ ವೇದಿಕೆಯಾಗಿ ಅದು